ಏನ್ ನಾವು 5 ಬೇಡಿಕೆಗಳಿಟ್ಟು ಹಿಂದೆ ಸ್ಟ್ರೈಕ್ ಮಾಡಿದ್ದು ಅದನ್ನ ಪೂರ್ಣ ಆಗದೆ ಇರೋದಕ್ಕೆ, ನಾವು ಅದರಲ್ಲಿ ಸಕ್ಸಸ್ ಆಗದೆ ಇರೋದಕ್ಕೆ ಈ ಸಭೆ ಕರೆದಿದ್ವಿ. ಅದನ್ನ ಮಂತ್ರಿಗಳಿಂದ, ಹಣಕಾಸು ಇಲಾಖೆಯಿಂದ ಆರೋಗ್ಯ ಇಲಾಖೆಗೆ ಅನುಮತಿಗೋಸ್ಕರ ಹೋಗಿದೆ. ಅದು ನಮ್ಮ ಮೊದಲನೇ ಬೇಡಿಕೆಯಲ್ಲಿ ಇದ್ದಂತ ಪ್ರಶ್ನೆ. ನಮಗೆ ಆರೋಗ್ಯ ಸಂಜೀವಿನಿ ತರಬೇಕು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತರಬೇಕು ಅನ್ನೋದು. ಅದನ್ನ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆದ್ರೆ ಅದು ನೆಕ್ಸ್ಟ್ ಈಗ 2-3 ತಿಂಗಳಲ್ಲೂ ಕೂಡ ಅದು ನಮ್ಮ ಪರವಾಗಿ ಆರೋಗ್ಯ ಸಂಜೀವಿನಿ ಆಗ್ತದೆ. ಅದನ್ನ ಯಾರು ಕೂಡ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ಮೊದಲೇ ಕಂಡೀಷನ್. ಎರಡನೇದು KJD GPF ಕೊಡಿಸ್ಬೇಕು ಅನ್ನೋ ಪಾಯಿಂಟ್ ಇಟ್ಕೊಂಡಿದ್ದು. ಆ KJD GPF ಕೊಡ್ತಕ್ಕಂಥದ್ದು 75% ನಮ್ಮ ಸಂಬಳದಲ್ಲಿ ದುಡ್ಡು ಹಿಡಿತಾರೆ. ಚೆನ್ನಾಗಿ ತಿಳ್ಕೊಳ್ಳಿ, 75% ನಮ್ಮ ಸಂಬಳದಲ್ಲಿ ದುಡ್ಡು ಹಿಡಿತಾರೆ. 25% ಸರ್ಕಾರ ನಮಗೆ ವಂತಿಗೆ ಕೊಡ್ಬೇಕಾಯ್ತದೆ, ಇಂಟ್ರೆಸ್ಟ್ ಕೊಡ್ಬೇಕಾಯ್ತದೆ, ಅದಕ್ಕೆ ಸಹಾಯಧನ ತರ ಕೊಡ್ಬೇಕಾಗ್ತದೆ. ಅದನ್ನು ಕೊಡಕ್ಕೆ 25% ಕೊಡ್ತಕ್ಕಂಥ ವಿಚಾರ KJD GPF. ಅದು ಕೂಡ ಹಣಕಾಸು ಇಲಾಖೆ DMA ಇಂದ ನಗರಾಭಿವೃದ್ಧಿ ಇಲಾಖೆಗೆ ಬಂದು, ನಗರಾಭಿವೃದ್ಧಿ ಇಲಾಖೆಯಿಂದ ಹಣಕಾಸು ಇಲಾಖೆಯಲ್ಲಿ ಪೆಂಡಿಂಗ್ ಇದೆ ಆ ಫೈಲು. ಅದು ಅನುಮೋದನೆಗೋಸ್ಕರ ಹಣಕಾಸು ಇಲಾಖೆಯಲ್ಲಿ ಕಡತ ಪೆಂಡಿಂಗ್ ಇದೆ. ಅದು ಶೀಘ್ರದಲ್ಲೇ ಮಾಡಬೇಕು ಅನ್ನೋದು ನಮ್ಮೆಲ್ಲ ಪದಾಧಿಕಾರಿಗಳ ಒಕ್ಕೊರಳಿನ ಒತ್ತಾಯ ಆಗಿತ್ತು. ಅದೊಂದು ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ 75% ನಗರಸಭೆಯಲ್ಲಿ ನೇರ ಪಾವತಿ ಮತ್ತೆ ಪರ್ಮನೆಂಟ್ ಆಗಿರೋ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ತಕ್ಕಂಥ ವಿಚಾರ. 25% ಸರ್ಕಾರ 75% ದುಡ್ಡು ಕೊಡ್ತದೆ. 25% ಮುನ್ಸಿಪಾಲಿಟಿಗಳಿಂದ ಸಂಬಳ ಕೊಡ್ಬೇಕು ಅನ್ನೋ ವಿಚಾರ ಏನಿತ್ತು ಅದು ಕೂಡ 100% SFC ಇಂದನೇ, ಸರ್ಕಾರದಿಂದನೇ ಸಂಬಳ ಕೊಡಬೇಕು ಅನ್ನೋ ವಿಚಾರ ಕೂಡ ಅದು ಹಣಕಾಸು ಪೌರಾಡಳಿತ ಇಲಾಖೆಯಿಂದ ಹಣಕಾಸು ಇಲಾಖೆಗೆ, ನಗರಾಭಿವೃದ್ಧಿ ಇಲಾಖೆಗೆ ಹೋಗಿ ನಗರಾಭಿವೃದ್ಧಿ ಹಣಕಾಸು ಇಲಾಖೆಯಲ್ಲಿ ಇದು ನಮ್ಮೆಲ್ಲ ಬೇಡಿಕೆಗಳು ಮಿನಿಸ್ಟ್ರು ಕೂಡ ರೈಟಿಂಗ್ ನಲ್ಲಿ ಕೊಟ್ಟಿದ್ರು, ಪ್ರೊಸೀಡಿಂಗ್ಸ್ ಮಾಡಿ. ಇಷ್ಟು ಬೇಡಿಕೆಗಳು. ಆಮೇಲೆ ಕಾಯಂ ಆಗ್ಬೇಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನ್ನೋದನ್ನ ನಗರಸಭೆಗೆ, ಪುರಸಭೆಗಳಿಗೆ 100% ಕಾಯಂ ಮಾಡಿದಿರಿ, ನಗರಸಭೆಗಳಿಗೆ 50-50 ಕಾಯಂ ಮಾಡಿದಿರಿ ಅಂತ ಹೇಳೋ ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು. ಅದು ಕೂಡ ಹಣಕಾಸು ಇಲಾಖೆಗೆ ಕಡತ ಹೋಗಿದೆ. ಹಿಂದೆ ನಮ್ಮ ಸಂಘಟನೆ ಇಷ್ಟು ಕೆಲಸ ಮಾಡಿರೋದು. ಆಮೇಲೆ ಅತ್ಯಂತ ಮುಖ್ಯವಾಗಿ ಏನು ನಮ್ಮ ಎಲ್ಲ ವೃಂದ ಮತ್ತು ನೇಮಕಾತಿಗಳ ವಿಚಾರಗಳಲ್ಲಿ ಆಯಾ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ನೇಮಕಾತಿ ಮಾಡ್ಕೊಳ್ಳುವಂತ ಅಧಿಕಾರ ಇದೆ. ಆ ವಿಚಾರ ಕೂಡ ಜಿಲ್ಲಾ ಮಟ್ಟದಲ್ಲೇ ಕೂಡ ತೀರ್ಮಾನ ಆಗ್ಬೇಕು ಅಂತ ಹೇಳಿ ಸರ್ಕಾರ ಕಳಿಸಿದೆ. ಆಮೇಲೆ ನೇರ ಪಾವತಿನಲ್ಲಿ ಸತ್ತೋಗಿರೋ ಪೌರ ಕಾರ್ಮಿಕರು ಕೆಲಸ ಕೊಡ್ತಕ್ಕಂಥ ವಿಚಾರ, 10 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವಿಚಾರನ ಕೂಡ ಅದು ಸರ್ಕಾರ ಆದೇಶ ಮಾಡಿದೆ. ಅದು ಕೂಡ ಶೀಘ್ರದಲ್ಲೇ ಬಗೆಹರಿತದೆ. ಇಷ್ಟು ನಮ್ಮ ಬೇಡಿಕೆಗಳಿಗೋಸ್ಕರವಾಗಿ. ಆಮೇಲೆ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರರು ಸಮಾನ ಕೆಲಸಕ್ಕೆ ಸಮಾನ ವೇತನದವ್ರದ್ದು ವಿಚಾರ ಇತ್ತು. ಅದು ನಮ್ಮಲ್ಲಿ ರಾಮನಗರದಲ್ಲಿ ನಮ್ಮಲ್ಲಿ ಕೆಲವರು ಕೋರ್ಟ್ ಹೋಗಿ ಅದನ್ನ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಆರ್ಡರ್ ಆಗಿದೆ, ನ್ಯಾಯಾಲಯದಲ್ಲಿ ಆರ್ಡರ್ ಆಗಿದೆ. ಅದನ್ನ ಪರ್ಮನೆಂಟ್ ಮಾಡ್ತಕ್ಕಂಥ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಂದು ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಆ ಮಾನ್ಯ ನಗರಾಭಿವೃದ್ಧಿ ಏನು ಡಿಪಾರ್ಟ್ಮೆಂಟ್ ಇದೆ ಅವರಿಂದ ನಮ್ಗೆ ಇದನ್ನು ಇನ್ನ ಟೆಕ್ನಿಕಲ್ ರೀಸನ್ಸ್ ಸ್ವಲ್ಪ ಇದನ್ನಿಟ್ಟು ತಿರ್ಗಾ ನಾವು ನ್ಯಾಯಾಲಯಕ್ಕೆ ಮೇಲ್ಮನವಿಗೆ ಹೋಗಿದ್ವಿ. ಏನ್ ಗೊತ್ತಣ್ಣ, ಮೇಲ್ಮನವಿಗೆ ಹೋಗಿದ್ವಿ. ಮೇಲ್ಮನವಿನೂ ಪುರಸ್ಕರಿಸಿದೆ ನ್ಯಾಯಾಲಯ. ಅಂತಿಮ ಆದೇಶದ ಹಂತದಲ್ಲಿದೆ. ಇದು ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರು ಸಮಾನ ಕೆಲಸಕ್ಕೆ ಸಮಾನ ವೇತನ. ಆಮೇಲೆ ಡ್ರೈವರ್ಸ್ಗಳದ್ದು ಲೋಡರ್ಸು, ಯುಜುಡಿ ಹೆಲ್ಪರ್ಸು ಇವ್ರನ್ನ ಡೈರೆಕ್ಟ್ ಪೇಮೆಂಟ್ ತರಬೇಕು ಅಂತ ಸರ್ಕಾರ ಏನ್ ಹೇಳ್ತು ಅದನ್ನ ಡಿ ಗ್ರೂಪ್ ನೌಕರಿಗೆ, ಡ್ರೈವರ್ಗಳು C ಗ್ರೂಪ್ ಲೆವೆಲ್ ನೌಕರು ಬರ್ತಾರೆ, ಅವ್ರನ್ನ ಪರ್ಮನೆಂಟ್ ಮಾಡಕ್ಕಾಗಲ್ಲ ಅನ್ನೋದು ವಿಚಾರ ಇತ್ತು. ಅದನ್ನು ಕೂಡ ನೀವು ಡಿ ಗ್ರೂಪ್ ನೌಕರಿಗೆ, ಡ್ರೈವರ್ಗಳಿಗೆ ಇಳಿಸಿ ಅವ್ರಿಗೆ ಡೈರೆಕ್ಟ್ ಸಂಬಳ ನಗರಸಭೆಯಿಂದ ಕೊಡ್ಬೇಕು ಅನ್ನೋದೇನಿತ್ತು ಅದು ಕೂಡ ಹಣಕಾಸು ಇಲಾಖೆಯಲ್ಲಿ ಪೆಂಡಿಂಗ್ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ವಿಚಾರಗಳನ್ನ ನಿಮ್ಗೆಲ್ಲ ತಿಳಿಸ್ತಾ, ಏನು ನಮ್ಮ ರಾಜ್ಯ ಪದಾಧಿಕಾರಿಗಳ ನೆಕ್ಸ್ಟ್ ಸಭೆ ನಡೆಸ್ತೀವಿ ಅದಕ್ಕೆ ತಾವೆಲ್ಲರೂ ಕೂಡ ಇರಬೇಕು. ಯಾಕಂದ್ರೆ ಮಾಧ್ಯಮದವರು ಇರೋದ್ರಿಂದ ಅವರು ಈಗ ನಾವು ಮಾತಾಡೋದು ಮುಗಿದ ತಕ್ಷಣ ಅವ್ರನ್ನ ಕಳಿಸ್ಕೊಟ್ಟು